ಎಲ್ಲ ಇದು ಯತ್ನಾಳ್ ನೋಡಿದ್ರೆ ಸಿಗಿವೆಂ ಕ್ಷಣದಲ್ಲಿ ಈಗ ಅಂತೈತಿ. ಯಡಿಯೂರು ನೋಡಿದ್ರೆ ಶಾಂತಿ 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 ಅಂತೈತಿ. ಏನ್ ನಡೀತೈತ್ಲ ಬಿಜೆಪಿಲಿ? ಒಳಗಡೆ ಬೇಗುದಿ ಇರೋದು ಬಹಳ ಸ್ಪಷ್ಟ ಆಗಿದೆ. ಅದೇನ್ ಹೇಳ್ತಿರ ಓಸಿ, ಯೋಚನೆ ಮಾಡಿ ಹೇಳಿ ಇನ್ನೊಂದಪ್ಪ ಸ್ವಾಮಿ. ಒಳಗಡೆ ಬೇಗುದಿ ಇರೋದು ಬಹಳ ಸ್ಪಷ್ಟ ಆಗಿದೆ. ಇದೇನ ಬೊಮ್ಮಣ್ಣ ಹಿಂಗಂತೈತಿ? ಯಾಕೋ ಡೆಲ್ಲಿಗೆ ಹೋದ್ಮೇಲೆ ಚೇಂಜ್ ಆಗಿರಂಗೈತಿ. ಅಶೋಕು ಕರಿಲ ಅದೇ ಸದ್ಯಕ್ಕೆ ವಿರೋಧ ಪಕ್ಷದ ನಾಯಕ ಅಂತ ಇರೋದು, ಅದನ್ನೇ ಕೇಳೋಣ. ಅಣ್ಣ ಅಶೋಕ, ಏನಪ್ಪ ನಿಮ್ ಪಾರ್ಟಿ ಅವಸ್ಥೆ? ಊರ್ ಬಾಗಿಲಿದು, ನಮ್ದು ಮನೆಯೊಂದು ಹೋಗಿಲು ಊರ್ ಬಾಗಿಲು, ಊರ್ ಬಾಗಿಲು ಏನೇನೇನು ಊರ್ ಬಾಗಿಲಿದು, ಊರ್ ಬಾಗಿಲಿದು, ಊರ್ ಬಾಗಿಲಿದು, ಊರ್ ಬಾಗಿಲಿದು, ಊರ್ ಬಾಗಿಲಿದು. ವಾ ಪಳನಿ, ಇಲ್ಲೇನೋ ಓಸಿ ಕನ್ಫ್ಯೂಸ್ ಆಗೈತೆ ತಡಿಯಪ್ಪ. ಅಣ್ಣ ಸಾಮ್ರಾಟ್ ಅಶೋಕಣ್ಣ, ನಾವು ಕೇಳ್ತಿರೋದು ಬಿಜೆಪಿ ಬಗ್ಗೆ ಕಣೆ. ನೀನ್ ಯಾವ ಪಕ್ಷದ ಬಗ್ಗೆ ಮಾತಾಡ್ತಿದ್ಯಪ್ಪ? ಅರ್ಥ ಆಯ್ತಲ್ಲ, ಕಾಂಗ್ರೆಸ್ ಅಲ್ಲಿ ನಮ್ಗೆ ಹೇಳ್ತಾ ಇದ್ರು ಮನೆಯೊಂದು ಮೂರು ಬಾಗಿಲು ಅಂತ. ಇದೆಷ್ಟು ಬಾಗಿಲಿದು? ಊರ್ ಬಾಗಿಲಿದು, ನಮ್ದು ಮನೆಯೊಂದು ಹೋಗಿಲು ಮೂರು ಬಾಗಿಲು. ಈ ಕಾಂಗ್ರೆಸ್ ಅವ್ರದ್ದು ಊರ್ ಬಾಗಿಲು. ಹೋದವನು ಹೋದ, ಬಂದವನು ಬಂದ. ಓ ಹಂಗೆ. ಅಣ್ಣ ಬೊಮ್ಮಣ್ಣ, ನೀನ್ ಹೇಳಿದ್ದು ಯಾರಿಗಪ್ಪ? ಆಡಳಿತದ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ಬೇಗುದಿ ಇರೋದು ಬಹಳ ಸ್ಪಷ್ಟ ಆಗಿದೆ. ಇವೇನ ಇವುಗಳ ಪಾರ್ಟಿಲಿ ಬಿಲ್ಟೆ ಕಿತ್ಕೊಂಡು 10 ಕಡೆ ಕಿತ್ಕೊಂಡು ಹೋಯ್ತೈತಿ. ಪಂಚಾಯತಿ ಮಾಡಕ್ಕೆ ಡೆಲ್ಲಿಯಿಂದ ಜನ ಬೇರೆ ಬರ್ತಾವಂತೆ. ಅಂತದ್ರಲ್ಲಿ ಇವು ಇನ್ನೊಂದು ಪಕ್ಷ ನೋಡ್ಕೊಂಡು ಊರ್ ಬಾಗ್ಲು ಒಳ ಬೇಗುದೇನಕ್ಕೆ ಕುಂತವೆ. ಅವಕ್ಕೆ ಅವುಗಳ ಪಾರ್ಟಿ ಕತೆ ಕಣ್ಣಿಗೆ ಕಾಣ್ತಾ ಇಲ್ಲ ಕಣ ಪಾಪ. ಮನೆ ಜಗಳ ಬೀದಿಗೆ ಬಂದ ಮೇಲೆ ಮುಚ್ಚೆ ಕೇಳಲೇಬೇಕಲ್ಲ ಒತ್ತಿಗೆ ತಾಯಿ ಪಾಪ, ಅದಕ್ಕೆ ಹೋರಾಡ್ತೇವೆ ಕಂಬುಳ್ಳ. ಅಂದಂಗೆ ಏನ್ಲ ಯತ್ನಾಳು ವಿಜಯೇಂದ್ರನ್ ಕತೆ? ಭಾರತೀಯ ಜನತಾ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು. ಮೊನ್ನೆ ನಾನು ದಿಲ್ಲಿಲಿ ಹೇಳಿದ್ದೀನಿ, ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ. ಅವ್ರು ಬಿಟ್ಟು ಕೂಡ ಒಳ್ಳೆಯದು. ಈಗ ನಾನು ಹೇಳಿದ್ದೀನಿ, ದಿನ ಬೆಳಗಾದ ಇದ್ರ ಬಗ್ಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ನಾನಿಲ್ಲ. ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆಗಳು ಸಾಕಷ್ಟಿದೆ. ಈಗ ಹೇಳಿದ್ನಲ್ಲ, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಡೆಲ್ಲಿಯಿಂದ ರಾಧಾ ಮೋಹನ್ ಬಂದೈತಂತೆ ಕಣೆ. 2 ಕಡೆ ಒಂದೇ ಕಡೆ ಕುಂಡ್ರಿಸ್ಕೊಂಡು ಚರ್ಚೆ ಮಾಡ್ತದಂತೆ. ಏನಾಯ್ತದ ನೋಡ್ಬೇಕು. ಸಿಗಿ ತಗೊಂಡು ಹೊಡೆದಾಡ್ಬಿಟ್ಟವು. ಹುಸಿ ದೂರ ಕುಂಡ್ರೂಸಿ ಮಾತಾಡ್ಸ ಕೇಳ. ರಾಧಾ ಮೋಹನ್ ಅದ್ ಯಾವ ಕುಳಲು ಓದ್ತದ ನೋಡೋಣ. ನಡಿಯಪ್ಪ ಶಿವನಿ ಶಂಭುಲಿಂಗ. ಕಣ